ನಮಸ್ಕಾರ ಎಲ್ರಿಗೂ. ಜಾಸ್ತಿ ಹೊಡೆದಾಗ ಸಿಕ್ಕಾಪಟ್ಟೆ ಭಯ ಆಗತ್ತೆ ನನಗೆ. ಫಸ್ಟ್ ಆಫ್ ಆಲ್ ನಾನು ಅಲ್ಲಿ ಕೂತ್ಕೊಂಡಾಗ ಅಂದ್ರೆ ಈ ಸಿನಿಮಾದಲ್ಲಿ 3 ಸೀನ್ ಇಬ್ಬರೇ ಸೂಪರ್ ಸ್ಟಾರ್ ಇರೋದು. ನಾನು ಆಕ್ಟರ್ ಅಷ್ಟೇ. ನಾನು ಯಾವುದೇ ಕಾರಣಕ್ಕೂ ಅವ್ರು ಮಾಡಿರುವಂತ ಕೆಲಸಗಳೇನು ಅಣ್ಣ ಸುಮ್ಮನೆ ಅವ್ರು ಮಾಡಿರುವಂತ ಕೆಲಸಗಳು, ಅವರು ಕೊಟ್ಟಂತ ಸಿನಿಮಾಗಳು, ನಾನು ನಿನ್ನೆ ಮೊನ್ನೆ ಬಂದವನು. ನಂದಿನ್ನು 10 ವರ್ಷ ತುಂಬಿಲ್ಲ, 6-7 ವರ್ಷ ಆಗಿರೋದು. ಜಸ್ಟ್ ನಟಿಸಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಯಾವತ್ತೂ ಕೂಡ ಈ ಸಿನಿಮಾದ 3ನೇ ಸೂಪರ್ ಸ್ಟಾರ್ ಅಲ್ಲ, ಇಬ್ರು ಸೂಪರ್ ಸ್ಟಾರ್ ಅಷ್ಟೇ. ಅದ್ರಲ್ಲಿ ಯಾವುದೇ ಇದಿಲ್ಲ. ನನಗೆ ಪ್ರತಿ ಸತಿ ಹೇಳಿದ್ರೆ ನಮ್ಮ ಹತ್ರ ನಾಚಿಕೆ ಒಂಥರ ನಿಜ ತಮಾಷೆ ಇಲ್ಲ, ನಿಜವಾಗ್ಲೂ ಆಕ್ವರ್ಡ್ ಅನ್ಸುತ್ತೆ. ಯಾಕಂದ್ರೆ ನಾನು ಶಿವಣ್ಣ ಮತ್ತೆ ಉಪ್ಪಿ ಸರ್ ಇಬ್ಬರ ಹತ್ರನೂ ಹೇಳಿದೆ, ನನ್ನ ಭಾಗ್ಯ ಅವ್ರ ಮಧ್ಯ ಕೂತ್ಕೊಂಡು ಅವರು ಆನ್ ಸ್ಕ್ರೀನ್ ಬರ್ಬೇಕಾದ್ರೆ ಬಿಸಿಲು ಹೊಡೆಯೋದು, ಇದು ನನ್ನ ಭಾಗ್ಯ. ಅಂಡ್ ಇನ್ನೊಂದು ಆಕ್ಚುಲಿ ಒಪ್ಸೋದಕ್ಕೆ ಕಷ್ಟ. ಯಾಕಂದ್ರೆ ನಾನು ಯಾವಾಗ್ಲೂ ಒಬ್ಬ ನಿರ್ದೇಶಕನಾಗಿ ಯೋಚನೆ ಮಾಡ್ತಾ ಇರ್ತೀನಿ, ನನಗೆ ಬರಿಬೇಕು, ನಾನು ಡೈರೆಕ್ಟ್ ಮಾಡ್ಬೇಕು ಅಂತ. ಆಕ್ಟಿಂಗ್ ಅಂದ ತಕ್ಷಣ ನಾನು ಯಾವಾಗ್ಲೂ ಯೋಚನೆ ಮಾಡೋದು, ಇದು ಆಕ್ಟ್ ಮಾಡಿದ್ರೆ ಮತ್ತೆ ನಾನು ಡೈರೆಕ್ಷನ್ ಎಷ್ಟು ದೂರ ಹೋಗ್ತೀನಿ ಅಂತ. ಸೊ ಅದರಿಂದ ನಾನು ಅರ್ಜುನ್ ಜನ್ಯ ಅವ್ರನ್ನ ಎಲ್ಲಾ ರೀತಿಲೂ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದೆ. ಸರ್ ಯಾರಾದ್ರೂ ಚೆನ್ನಾಗಿರೋ ಹುಡುಗನ ಹಾಕೊಳ್ಳಿ ಅಂತ. ಆದ್ರೆ ಇವತ್ತು ಅವ್ರು ನನ್ನ ಒಪ್ಕೊಂಡಿದ್ ನನ್ನ ಭಾಗ್ಯ ಅಂತ ಅನ್ಕೋತೀನಿ. ಯಾಕಂದ್ರೆ ಒಬ್ಬ ಕನ್ನಡಿಗನಾಗಿ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಬರಬೇಕು ಅಂಡ್ ಅದನ್ನ ನಮ್ಮವ್ರು ನೋಡ್ಬೇಕು, ಜೊತೆಗೆ ಹೊರಗಿನವರು ನೋಡ್ಬೇಕು, ಇದು ನಮ್ಮ ಸಿನಿಮಾ ಅಂತ ನಾವು ಎದೆ ತಟ್ಕೊಂಡು ಹೇಳ್ಬೇಕು ಅನ್ನೋವಂತ ಸಿನಿಮಾಗಳನ್ನ ನೋಡ್ಬೇಕು ಬಹಳ ಆಸೆಯಲ್ಲಿರುವಂತ ಒಬ್ಬ ಪ್ರೇಕ್ಷಕ ನಾನು. ಅಂಡ್ ನಾನು ಇವತ್ತು ಈ ಟೀಸರ್ಗಿಂತ ಮುಂಚೆ ಅರ್ಜುನ್ ಸರಿಗೆ ಫೋನ್ ಮಾಡಿ ನಾನು ಹೇಳಿದ್ ಒಂದೇ ವಿಷಯ, ಸರ್ ನೆಕ್ಸ್ಟ್ ಸಿನಿಮಾ ಏನಾದ್ರು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಡೈರೆಕ್ಟ್ ಮಾಡಿದ್ರೆ ನೀವು ಮತ್ ಸರಿ ಇರಲ್ಲ, ಕನ್ನಡದಲ್ಲೇ ಮಾಡ್ಬೇಕು ಅಂತ. ಅದ್ ಯಾಕೆ ಹೇಳಿದೆ ಅಂದ್ರೆ ಅವರಲ್ಲಿ ಒಬ್ಬ ಶ್ರೇಷ್ಠ ನಿರ್ದೇಶಕನನ್ನು ನಾನು ನೋಡಿದ್ದೀನಿ. ಅಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಏನಂದ್ರೆ ಒಂದು ಸಿನಿಮಾದಲ್ಲಿ 60 ಪಾತ್ರ ಇದ್ರೆ ಆ 60 ಪಾತ್ರಕ್ಕೂ ಡಬ್ಬು ಮಾಡಿ ಅದನ್ನ ಫೈನಲ್ ಮಾಡಿ ಅದಕ್ಕೆ DTS ಮಾಡಿ ಬೇರೆಯವರು ತೋರಿಸುವಂತ ಒಬ್ಬ ಹುಚ್ಚ ಭೂಮಿ ಮೇಲಿದ್ರೆ ಅದು ಅರ್ಜುನ್ ಜನ್ಯ ಮಾತ್ರ. ಯಾಕಂದ್ರೆ ಯಾರಿಗೂ ಸಾಧ್ಯ ಇಲ್ಲ ಸರ್, ಇಂಪಾಸಿಬಲ್. ಒಂದು ಪಾತ್ರಕ್ಕೆ ನಾವು ಡಬ್ ಮಾಡಿದ್ರೆ ಸುಸ್ತಾಗೋಗಿರ್ತೀವಿ. ನಾನು ಅವ್ರ ಸ್ಟುಡಿಯೋಗೆ ಹೋಗಿ ನೋಡಿದ್ರೆ ನನ್ನದೊಂದು 2 ಸೀನ್ ಬಿಟ್ಟಿದ್ರೆ ಯಾಕಂದ್ರೆ ಜಾಸ್ತಿ ಕಿರ್ಚಿದೆ ನಾನು ಅದಕ್ಕೋಸ್ಕರ. ಬಟ್ ಎಲ್ಲಾ ಸೀನ್ಗಳ ಎಲ್ಲಾ ಪಾತ್ರಗಳು ಯಾವ ತರ ಮಾತಾಡಬೇಕು, ಯಾವ ಟೋನ್ ಅಲ್ಲಿ ಇರಬೇಕು, ಇಷ್ಟು ಹುಚ್ಚು ನಾನು ನೋಡ್ಲೇ ಇಲ್ಲ. ಜೊತೆಗೆ ಈ ಸಿನಿಮಾ ಆಗ್ತಾ ಇರ್ಬೇಕಾದ್ರೆ ಆಗ್ತಾ ನನಗೆ ಭಯ ಆಗಕ್ ಶುರು ಆಯ್ತು. ಇದು ಚೆನ್ನಾಗ್ ಆಗ್ತಾ ಇದೆ ಗುರು, ಏನಾದ್ರೂ ಸ್ವಲ್ಪ ಅವಸರ ಮಾಡಿದ್ರೆ ಹೆಂಗೆ ಅಂತ. ಆಮೇಲೆ ಇನ್ನೊಂದು ಲೇಯರ್ ಆಡ್ ಆಯ್ತು, ಅದು ಇನ್ನೂ ಚೆನ್ನಾಗಾಯ್ತು. ಆಗ ಲಾಸ್ಟ್ ಹೇಳಿದೆ, ಸರ್ VFX ತುಂಬಾ ಟೈಮ್ ಬೇಕು, ಆಯ್ತು ಸರ್ ಮಾಡೋಣ ಅಂತ. ಸಿನಿಮಾ ಹೋದ ವರ್ಷ ಮುಗ್ದಿದೆ, ಬಟ್ ಈ ವರ್ಷ ರಿಲೀಸ್ ಆಗ್ತಾ ಇದೆ. ಒಬ್ಬ ನಿರ್ದೇಶಕ ಇಷ್ಟು ತಾಳ್ಮೆಯನ್ನ ತಗೊಂಡು ಜೊತೆಗೆ ಒಬ್ಬ ನಿರ್ಮಾಪಕ ಅದಕ್ಕೆ ಬೆನ್ನೆಲುಬಾಗಿ ನಿಲ್ಲೋದು ಅಂದ್ರೆ ಅದು ರಮೇಶ್ ರೆಡ್ಡಿ ಸರ್ ಮತ್ತೆ ಅರ್ಜುನ್ ಜನ್ಯ ಇವರಿಬ್ಬರ ಹಿರಿಮೆ ಅಂತ ಹೇಳ್ಬೋದು. ಜೊತೆಗೆ ನನಗೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಅವ್ರು ಯಾಕೆ ಇಬ್ರು ಕೂಡ ಸೂಪರ್ ಸ್ಟಾರ್ಸ್ ಅಂತ ಹೇಳ್ತೀನಿ, ಈ ಸಿನಿಮಾ ಆಕ್ಟ್ ಮಾಡಿ ನಾನು ಹೊರಗೆ ಬಂದಾಗ ನಾನೊಬ್ಬ ಸ್ಟಾರ್ ನಟರ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ನನಗೆ ಯಾವತ್ತೂ ಅನ್ಸಿಲ್ಲ. ಅವ್ರು ಯಾವತ್ತೂ ಕೂಡ ಅವರಲ್ಲಿರುವಂತಹ ಹಿರಿಮೆಯ ಭಾರವನ್ನ ಒಬ್ಬ ನಟನ ಮೇಲೆ ಹಾಕಲ್ಲ. ಯಾಕಂದ್ರೆ ನಮಗೆ ಹೆದರಿಕೆ ಇರುತ್ತೆ, ನಾನು ಶಿವಣ್ಣನ ಮುಂದೆ ಆಕ್ಟ್ ಮಾಡ್ತಾ ಇದ್ದೀನಿ, ನಾನು ಉಪ್ಪಿ ಸರ್ ಮುಂದೆ ಆಕ್ಟ್ ಮಾಡ್ತಾ ಇದ್ದೀನಿ. ಅದು ಯಾವುದನ್ನು ಮಾಡಿದ್ರೆ ನಾವು ಚೆನ್ನಾಗಿ ಮಾಡೋದಕ್ಕೆ ಏನೆಲ್ಲ ಸಪೋರ್ಟ್ ಮಾಡ್ಬೇಕು ಅದನ್ನ ಮಾಡಿದಂತಹ ಮಹಾನ್ ಕೆಲಸಗಾರರು, ಕಲಾವಿದರು ಎಲ್ಲರೂ ಇವರೇ. ಥ್ಯಾಂಕ್ ಯು ಸೋ ಮಚ್ ನನ್ನ ಸಹಿಸ್ಕೊಂಡಿದ್ದಕ್ಕೆ ಅಂಡ್ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಅಂಡ್ 45 ನಾನು ಅನ್ಕೊಂಡಂಗೆ ನಿಮ್ಮೆಲ್ಲರ ಹಾರೈಕೆಯಿಂದ ಬಹಳ ದೊಡ್ಡ ಸಿನಿಮಾ ಆಗ್ಲಿ. ತುಂಬಾ ಕಷ್ಟಪಟ್ಟು ತಂಡ ಅಂಡ್ ನಿಮ್ ಸಪೋರ್ಟ್ ನಮ್ಮ ಜೊತೆಗಿರ್ಲಿ. ಥ್ಯಾಂಕ್ ಯು. ಇದು ಒಂದು ಅರ್ಜುನ್ ಸರ್ ಹೇಳಿದಾಗ ಸರ್ ಹೀರೋ ಯಾರು ಒಂದು ಶಿವಣ್ಣ ಅಂದ್ರು, ನಮ್ಗೆ ಆವಾಗಲೇ ಸ್ವಲ್ಪ ಧೈರ್ಯ ಬಂತು. ಫಸ್ಟ್ ವಿಜಲ್ಸ್ ಅಂತ ಇದು ಖಂಡಿತ ಇದು ಅವ್ರು ಹೇಳಿದಾಗ ಯಾರು ಶಿವಣ್ಣ ಅಂದ್ರು. ಆಮೇಲೆ ಉಪ್ಪಿ ಸರ್ ಬಂದಿದ್ದು, ಆಮೇಲೆ ಇವರೆಲ್ಲ ಇದು ಬಂದಿದ್ದು. ಫಸ್ಟ್ ಮೈನ್ ಹೀರೋ ನಮ್ಮ ಶಿವಣ್ಣನೇ. ಆವಾಗ ನಮ್ಗೆ ಧೈರ್ಯ ಬಂತು. ನಾವು ಶಿವಣ್ಣ ಅಂದ್ರೆ ನಮ್ಗೆ ಗೊತ್ತು, ನಮ್ಗೆ ತುಂಬಾ ಪ್ರೀತಿ. ಫಸ್ಟಿಂದ ನಾವು ಶಿವಣ್ಣನ ಫ್ಯಾನ್ಸ್ ಅಲ್ವಾ, ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಆವಾಗಿಂದ ಸ್ವಲ್ಪ ಧೈರ್ಯ ಬಂತು. ಆಮೇಲೆ ಕಂಟೆಂಟು, ಆ ಸಬ್ಜೆಕ್ಟು, ಒಂದೊಂದೊಂದು ವಿಜುವಲ್ಸ್ ನೋಡ್ತಾ ಇದ್ರೆ ನೀವು ನಂಬ್ತಿರೋ ಬಿಡ್ತಿರೋ 2.5 ಅವರ್ ವಿಜುವಲ್ಸ್ ಅಲ್ಲಿ ನಾನು ಪಿಕ್ಚರ್ ನೋಡಿದ್ದೀವಿ. ಫಸ್ಟ್ ಟೈಮ್ ನಮ್ಮ ಮನೆಯವರು ಆ ವಿಜುವಲ್ಸ್ ನೋಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಪಿಕ್ಚರ್ ತೆಗೀರಿ ಅಂತ ಹೇಳಿದ್ದು ಇದೆ. ಫಸ್ಟ್ ಟೈಮ್ ಶೂಟಿಂಗ್ ಆದ್ಮೇಲೆ ತೋರಿಸ್ತಾ ಇದ್ದೀನಿ. ಫುಲ್ ಪಿಕ್ಚರ್ ನಮ್ಮ ಮನೆಯಲ್ಲೇ ಇದೆ, ಕೇಳಿಬೇಕಾದ್ರೆ. ಹೌದಾ, ಎಲ್ಲ ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿ ಬಂದಿದೆ. ನಿಮ್ಮ ಸಹಕಾರ ಹಿಂಗೆ ಇರಲಿ, ನಿಮ್ಮ ಪ್ರೋತ್ಸಾಹ ಹಿಂಗೆ ಇದ್ರೆ ಇನ್ನ ಒಳ್ಳೊಳ್ಳೆ ಪಿಕ್ಚರ್ಗಳು ಬರುತ್ತೆ. ಒಳ್ಳೆ ಡೈರೆಕ್ಟ್ರು ನಮ್ಗಂತೂ ನಿಜ ಅಂತ ಹೇಳಿದ್ರೆ ಇವಾಗ ನಾನು ಬಾಲಿವುಡ್ ಹಾಲಿವುಡ್ ಎಲ್ಲ ಪಿಕ್ಚರ್ ನೋಡ್ತಾ ಇದ್ವಿ. ಇದುವರೆಗೂ ಈ ತರ ಸಬ್ಜೆಕ್ಟ್ ಬಂದಿಲ್ಲ, ಈ ತರದ ಇದಿಲ್ಲ. ಕೂಲ ಮಾಡ್ತಾರೆ. ಅಯ್ಯೋ ಏನ್ ಟೆನ್ಷನ್ ಕೊಡ್ತಾರೆ ಏನೋ ಅಂತ ಹೇಳ್ಬಿಟ್ಟು ನಾವು ಮನಸ್ಸಲ್ಲಿ ಇರೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಹೆಂಗಿತ್ತು ಅಂತ ಹೇಳಿದ್ರು. ಇವತ್ತು ಬೇವು ಬೆಲ್ಲ ಅಂತ ಹೇಳ್ತೀವಲ್ಲ, ಇವಾಗ ಬೆಲ್ಲನೇ ಜಾಸ್ತಿ ನಮ್ಗೆ, ಬೇವುಗನ್ನ. ಇದೇ ಹಬ್ಬದ ದಿನ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಇವಾಗ ನೋಡ್ತಾ ಇದ್ರೆ ಸ್ಮಾಲ್ ಇದು ನನ್ಗೆ ಗೊತ್ತಿದೆ. ಇವಾಗ ನಾನು ಎಲ್ಲ ನೋಡ್ತಾ ಇರ್ತೀವಲ್ಲ, ಇನ್ನ ಜಲಕ್ಕೆ ಇನ್ನ ಜಾಸ್ತಿ ಇದೆ.
ಇನ್ನು ಬಿಡ್ತಾ ಇರ್ತೀವಿ. ದಯವಿಟ್ಟು ಇದೇ ತರ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ತುಂಬಾ ನಮ್ಗೆ ಖುಷಿ ಆಗತ್ತೆ. ಪಿಕ್ಚರ್ ತುಂಬಾ ಚೆನ್ನಾಗಿದೆ. ಈ ತರ ನನ್ಗೆ ಗೊತ್ತಿದ್ದಂಗೆ ಇಂಡಿಯಾದಲ್ಲಿ ಸಬ್ಜೆಕ್ಟ್ ಬಂದಿಲ್ಲ. ಫಸ್ಟ್ ಸೀಸನು ನಾವು ಕನ್ನಡದಲ್ಲೇ ಮಾಡ್ತಾ ಇರೋದು. ಅದು ಇದುವರೆಗೂ ಯಾರೂ ಮಾಡಿಲ್ಲ, ನಮ್ಮ ಇಂಡಿಯಾದಲ್ಲೇ ಯಾರೂ ಮಾಡಿಲ್ಲ. ನಾನು ಅನ್ಕೊಂಡಿದ್ದೀನಿ ಅಂತ ಗೊತ್ತಿಲ್ಲ ಮೇಡಮ್, ತಪ್ಪೇನಾದ್ರು ಹೇಳಿದ್ರೆ. ನನ್ಗೆ ಹೇಳ್ತಾ ಇದ್ದಾರೆ ಹಂಗಂತ. ಅಲ್ಲಿ ಕನ್ನಡದಲ್ಲಿ ಮಾಡ್ತಾ ಇದೀವಿ. ಇದು ಈ ಸಿಜಿ ಇವಾಗ ಏನು ನನ್ಗೆ ಗೊತ್ತಿದ್ದ 50% ನೋಡ್ತಾ ಇರೋದು. ಇನ್ನ ಕ್ಲೈಮ್ಯಾಕ್ಸ್ ಸಿಜಿ ನೋಡ್ಬಿಟ್ರೆ ಅದು ಸ್ವರ್ಗ, ಆ ತರ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದೀವಿ. ತುಂಬಾ ಎಲ್ಲರೂ ಕಷ್ಟಪಟ್ಟು ಎಲ್ಲ ಮಾಡಿದ್ದಾರೆ, ಎಲ್ಲ ಖುಷಿಯಿಂದ ಮಾಡಿದ್ದಾರೆ. ಕಷ್ಟಕನ್ನ ಅಂತ ಹೇಳ್ತೀವಿ. ಜನ್ಯ ಸರ್ ಆಗ್ಲಿ ಅವ್ರದ್ದು ಫಸ್ಟೇ ಅವ್ರ ವಿಷನ್ ಇತ್ತು, ಅದು ಅದೇ ತರ ಮಾಡಿದ್ರು. ಶಿವಣ್ಣಂಗೆ ಹೇಳ್ಬೇಕು ಅಂತ ಹೇಳಿದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್, ಅಣ್ಣ ಪರವಾಗಿಲ್ವಾ ಅಂದ್ರೆ, ರೆಡ್ಡಿ ಅವರೇ ಪರವಾಗಿಲ್ಲ ಅಂತ ಹೇಳ್ತಾರೆ. ಶೂಟಿಂಗ್ ಮಾಡ್ತಾರೆ, ಆರಾಮಾಗಿ ಚೇರ್ ಹಾಕೊಂಡು ಆಚೆ ಕೂತ್ಕೋತಾರೆ. ಎಷ್ಟು ನಗ್ನಗ್ತಾ ಇದ್ದಾರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ದು. ನಾನು ಹೋಗಿ ಪಕ್ಕದಲ್ಲಿ ಕೂತ್ಕೊಳ್ಳೋದು, ನಾನು ನೋಡ್ತಾ ಇರೋದು. ಆ ಒಂದು ಫೀಲಿಂಗ್ ಅನ್ನೋದೇ ಇರಲಿಲ್ಲ. ಯಾಕಂದ್ರೆ ಅವ್ರ ಹತ್ರ ಕಲಿಯೋದು ಸುಮಾರು ಇದೆ. ಏನೇ ಬಂದ್ರೂ ನಿಭಾಯಿಸೋ ಶಕ್ತಿ ಇರಬೇಕು ಅಂತ, ಅದು ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು. ಅದು ನಿಮಗಿದೆಯಣ್ಣ ಅಂತ. ಮತ್ತೆ ಇನ್ನು ನಮ್ಮವರು ಅಂತ, ಗುರುಗಳೇ ಚೆನ್ನಾಗಿದೆ ಗುರುಗಳೇ, ಚೆನ್ನಾಗಿದೆ ಗುರುಗಳೇ ಅಂತವ್ರು ಯಾರು ನಮ್ಮ ಸೆಟ್ಟಲ್ಲಿ ಅದಂತ ಅವ್ರು ಬಂದ್ರೆ ನಮ್ಗೊಂಥರ ಖುಷಿ. ಸೆಟ್ಟಲ್ಲಿ ಅವ್ರ ಕೆಲಸ ಅದನ್ನ ಮಾಡ್ಕೊಂಬಿಟ್ಟಾರಂತ. ಸರ್ ಏನ್ ಸರ್ ಅಂತಂದ್ರೆ, ಬಿಡುಗುರುಗಳೇ ಮಾಡೋಣ, ಬಿಡುಗುರುಗಳೇ ಮಾಡೋಣ ಅಂತ. ಸರ್ ನೀವು ಕೊಟ್ಟಿರೋ ಸಪೋರ್ಟ್ ನಾವು ಮರೆಯಲ್ಲ ಸರ್ ಅಂತ. ಇನ್ನು ಅವ್ರ ಫ್ರೆಂಡ್ಸ್ ತರ ಅವ್ರು ಏನಿಲ್ಲ ಸರ್ ಅಂತ ಬಂದ ತಕ್ಷಣ ತಪ್ಕೊಳ್ಳೋರು. ಬಂದ್ಬಿಟ್ಟು ಸಾರ್ ಅಂತಾನೆ, ಬಿಡಿ ಚೆನ್ನಾಗಿ ಬರ್ತೈತೆ ಬಿಡಿ ರೆಡ್ಡಿ ಅವರು ಅಂತ. 3 ಜನ ನಮ್ಗೆ ತುಂಬಾ ಶಕ್ತಿ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಹೇಳ್ತಾರೆ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ರೆ ನಮಗೂ ಒಂಥರ ಧೈರ್ಯ ಇರುತ್ತೆ. ಬಟ್ ನೋಡಿದೀವಿ ಎಲ್ಲರೂ ಅಷ್ಟೇ. ನಮ್ಮ ಪಿಕ್ಚರಲ್ಲಿ ಇವಾಗ ಶೂಟಿಂಗ್ ಆಗಿದ್ದೂ ಗೊತ್ತಿಲ್ಲ, ಡಿಲೇ. ಯಾಕಂದ್ರೆ ಡಿಲೇ ಏನಕ್ಕೆ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಸಿಜಿ ಒಂದೇ. ಈ ಸಿಜಿ ಅಂದ್ರೆ ಈ ಸಬ್ಜೆಕ್ಟ್ಗೆ ಇಲ್ಲಿ ಸಿಜಿ ಅಂತವ್ರು ನಮ್ಗೆ ಕಾಣಲಿಲ್ಲ. ಅಲ್ಲೇ ಮಾಡ್ಬೇಕು ಅನ್ಕೊಂಡ್ವಿ. ಆಮೇಲೆ ಡಿಸೈಡ್ ಮಾಡಿ ಕನ್ನಡದಲ್ಲಿ ಕೊಟ್ಟಿದ್ವಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ನೀವು ಇದೇ ತರ ಸಪೋರ್ಟ್ ಮಾಡಬೇಕು ಸರ್. ದಯವಿಟ್ಟು ಯುಗಾದಿ ಹಬ್ಬದ ಇನ್ನೊಂದ್ಸಲಿ ಶುಭಾಶಯಗಳು ಎಲ್ಲರಿಗೂ, ಫ್ರೆಂಡ್ಸ್ಗೂ ಎಲ್ಲರಿಗೂ. ಶ್ರೇಯಸ್ ಬಂದಿದೆ ನೋಡಿಲ್ಲಪ್ಪ, ಎಲ್ಲರೂ ಇದೇ ತರ ಸಪೋರ್ಟ್ ಮಾಡಿ. ಎಲ್ಲರೂ ನೋಡಿ, ಇವತ್ತು ವಿಡಿಯೋ ಬಿಟ್ಟಿದ್ದಾರೆ, ಆನಂದ ಆಡಿಯೋದಲ್ಲಿದೆ. ಎಲ್ಲರೂ ಶೇರ್ ಮಾಡಿ. ತುಂಬಾ ಚೆನ್ನಾಗಿದೆ. ಈ ತರ ಎಲ್ಲೂ ಬಂದಿಲ್ಲ. ನಮ್ಮ ಕನ್ನಡ ಪಿಕ್ಚರ್ ಬಂದಿದ್ದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಪಿಕ್ಚರ್ ತೆಗೆಯೋಣ ಅಂತ. ಥ್ಯಾಂಕ್ ಯು.